ಬೆಂಗಳೂರಲ್ಲಿ ಕ್ಯಾಬ್ ಬುಕ್ ಮಾಡಿದಂಥ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂಥ ಘಟನೆ ನಡೆದಿದೆ. ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ಕಮ್ಮನಹಳ್ಳಿಯಲ್ಲಿ ಕ್ಯಾಬ್ ಬುಕ್ ಮಾಡಿದಂಥ ಯುವತಿಗೆ ಅಪರಿಚಿತ ವ್ಯಕ್ತಿಗಳು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಇಬ್ಬರು ಯುವಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜನವರಿ 27ರ ಬೆಳಗ್ಗಿನ ಜಾವ ನಡೆದಿರುವಂಥ ಘಟನೆ, ಬೆಳಗಿನ ಜಾವ 2 ಗಂಟೆ ಹೊತ್ತಿಗೆ ನಡೆದಿರುವಂಥ ಘಟನೆ ಇದು. ಆರೋಪಿಗಳ ಪತ್ತೆಗೆ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಬ್ ಬುಕ್ ಮಾಡಿ ಕ್ಯಾಬ್ ಹತ್ತಿದಂಥ ಸಂದರ್ಭದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಏನು ಶೇರಿಂಗ್ ಕ್ಯಾಬ್ ಅನ್ನೇನಾದರೂ ಬುಕ್ ಮಾಡಿದ್ದ ಅಥವಾ ಯಾರವರು ಇಬ್ರು ಏಕಾಏಕಿ ಕ್ಯಾಬ್ಗೆ ಹತ್ತೋದಕ್ಕೆ ಏನ್ ಕಾರಣ? ರಕ್ಷತ್, ಈಗ ಜನವರಿ 27ನೇ ತಾರೀಕು ಬೆಳಗಿನ ಜಾವ 2 ಗಂಟೆಗೆ ಯುವತಿ ಒಬ್ರೆ, ಅಂದ್ರೆ ಯಾವುದೇ ರೀತಿಯ ಶೇರಿಂಗ್ ಇರೋದಿಲ್ಲ, ಆಕೆ ಒಬ್ಳೆ ಕಮ್ಮನಹಳ್ಳಿಯ ಚಿಕ್ಕಮ್ಮನ ಲೇಔಟ್ ನಿಂದ ವೈಟ್ ಫೀಲ್ಡ್ ಗೆ ಊಬರ್ ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. ಅಂದ್ರೆ ಅವರ ಸ್ನೇಹಿತರನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಅವರ ಸ್ನೇಹಿತರ ನಿವಾಸಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಊಬರ್ ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. ಬುಕ್ ಮಾಡಿ ಯಾವಾಗ ಕ್ಯಾಬ್ ಬರುತ್ತೋ, ಕ್ಯಾಬ್ ಬರ್ತಿದ್ದಂತೆ ಕಾರಿನ ಒಳಗಡೆ ಯುವತಿ ಹೋಗಿ ಕೂತ್ಕೊಳ್ತಿದ್ದಂತೆ ಏಕಾಏಕಿ ಇಬ್ರು ಅಪರಿಚಿತರು ಒಳಗೆ ಬಂದು ಕಾರ್ನೊಳಗೆ ಕೂತ್ಕೊಳ್ತಾರೆ. ಅಂದ್ರೆ ಯಾವಾಗ ಇಬ್ಬರು ಅಪರಿಚಿತರು ಕಾರ್ನ ಒಳಗೆ ಬರ್ತಾರೋ ಆ ಸಂದರ್ಭದಲ್ಲಿ ಯುವತಿ, ನಾನು ಯಾವುದೇ ಶೇರಿಂಗ್ ಕ್ಯಾಬ್ ಅನ್ನ ಬುಕ್ ಮಾಡಿಲ್ಲ, ಆದ್ರೂ ಕೂಡ ಯಾಕೆ ಇವ್ರು ಬಂದು ಕೂತಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾಳೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಸುಮ್ಮನೆ ಇರುವಂತೆ ಆಕೆಗೆ ಸೂಚನೆಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆಕೆ ಗಾಬರಿಗೊಂಡು ಕಾರ್ನಿಂದ ಇಳಿದು ಆ ಯುವತಿ ಓಡ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಈ ಸಂದರ್ಭದಲ್ಲಿ ಕಾರನ್ನ ಹತ್ತಿದಂತಹ ಯುವಕರೇನಿದ್ರು ಅವರು ಆಕೆಯ ಕುತ್ತಿಗೆಯನ್ನ ಹಿಡಿದು ನೆಲಕ್ಕೆ ಬಿಸಾಡ್ತಾರೆ. ಜೊತೆಗೆ ಆಕೆ ಓಡ್ತಿದ್ದಂತ ಸಂದರ್ಭದಲ್ಲಿ ಬಟ್ಟೆ ಬಿಚ್ಚುವುದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಜೊತೆಗೆ ಮೈಕೈಯನ್ನ ಮುಟ್ಟಿ ಆಕೆಗೆ ಕಿರುಕುಳವನ್ನ ಕೊಡ್ತಾರೆ. ಅಂದ್ರೆ ಯಾವಾಗ ಈ ರೀತಿ ಆ ಕಾಮುಕರು ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೋ ಆಗ ಯುವತಿ ಜೋರಾಗಿ ಕೂಗಿಕೊಳ್ಳೋದಕ್ಕೆ ಅಥವಾ ಕೂಗೋದಕ್ಕೆ ಶುರು ಮಾಡ್ತಾರೆ. ಕೂಗೋಕೆ ಶುರು ಮಾಡ್ತಿದ್ದಂತೆ ಅಕ್ಕಪಕ್ಕದಲ್ಲಿದ್ದಂತಹ ಜನರು, ಅಂದ್ರೆ ಆ ಸರೌಂಡಿಂಗ್ ನಲ್ಲಿದ್ದಂತಹ ಜನರು ಎಲ್ಲರೂ ಕೂಡ ಆಕೆ ಕೂಗ್ತಿದ್ದಂತಹ ಸ್ಥಳಕ್ಕೆ ಬರ್ತಾರೆ. ಬರ್ತಿದ್ದಂತೆ ಅಲ್ಲಿದ್ದಂತಹ ಇಬ್ಬರು ಯುವಕರು ಏನಿದ್ರು, ಅಂದ್ರೆ ಆ ಕಾರ್ನಿಂದ ಇಳಿದಂತವ್ರು, ಅವರು ಕೂಡ ಪರಾರಿ ಆಗ್ತಾರೆ. ಜೊತೆಗೆ ಕ್ಯಾಬ್ ಏನ್ ಬುಕ್ ಮಾಡಿದ್ದ ಆ ಕ್ಯಾಬ್ ಚಾಲಕ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಗ ಸದ್ಯ ಬಾಣಸ್ವಾಡಿ ಪೊಲೀಸ್ ಠಾಣೆಗೆ ಸಂತ್ರಸ್ತ ಯುವತಿ ದೂರನ್ನ ಕೊಟ್ಟಿರೋದ್ರಿಂದ ಸಿಸಿಟಿವಿ ಆಧಾರದ ಮೇಲೆ, ಜೊತೆಗೆ ಆ ಏನು ಊಬರ್ ನಲ್ಲಿ ಕ್ಯಾಬ್ ಅನ್ನ ಬುಕ್ ಮಾಡಿದ್ರು ಆ ಕ್ಯಾಬ್ ಬುಕ್ ಮಾಡಿದಂತಹ ಕ್ಯಾಬ್ ಡೀಟೇಲ್ಸ್ ಆಗಿರ್ಬೋದು, ಜೊತೆಗೆ ಫೋನ್ ನಂಬರ್ ಆಗಿರ್ಬೋದು, ಅದರ ಆಧಾರದ ಮೇಲೆ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.